ಸೂರ್ಯ ನೆತ್ತಿ ಸುಟ್ಟಿದ್ದಾನೆ. ಬಿಸಿಗಾಳಿಗೆ ಏದುಸಿರು ಬಿಡುವಂತಾಗಿದೆ. ನಿಂತಲ್ಲಿ ನಿಲ್ಲೋಕಾಗ್ತಿಲ್ಲ, ಕೂತಲ್ಲಿ ಕೂರೋಕಾಗ್ತಿಲ್ಲ. ಬಿಸಿಲಿನ ತಾಪ, ಸೆಕೆಯಿಂದಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ. ಬಿಸಿಲ ಝಳ ಮೈಸುಡ್ತಾ ಇದೆ. ಬಿಸಿ ಗಾಳಿ ಬೆವರಿಳಿಸ್ತಾ ಇದೆ. ಕರುನಾಡು ಕಾದ ಕುಲುಮೆಯಂತಾಗಿದ್ದು, ನಾಳೆಯಿಂದ 3 ದಿನ ರಾಜ್ಯದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗುವ ಸಾಧ್ಯತೆ ಇದೆ. ನಾಳೆಯಿಂದ 3 ದಿನ ಅಂದ್ರೆ ಮಾರ್ಚ್ 18ರಿಂದ 20ರವರೆಗೆ ರಾಜ್ಯದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಲಿದೆ. ಬಿಸಿಲು ಜಾಸ್ತಿಯಷ್ಟೇ ಅಲ್ಲ, ಬಿಸಿ ಗಾಳಿಯೂ ಅಧಿಕ ಪ್ರಮಾಣದಲ್ಲಿ ಬೀಸಲಿದೆ. ರಾಜ್ಯದ 20 ಜಿಲ್ಲೆಗಳಲ್ಲಿ ಬಿಸಿಲಿನ ತಾಪಮಾನ ಮತ್ತು ಬಿಸಿ ಗಾಳಿ ಹೆಚ್ಚಾಗಲಿದೆ. ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಬೆಳಗಾವಿ, ಯಾದಗಿರಿ, ಬೀದರ್, ರಾಯಚೂರು ಜಿಲ್ಲೆಗಳಲ್ಲಿ ಅಧಿಕ ತಾಪಮಾನ ದಾಖಲಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ವಿಜಯಪುರದಲ್ಲಿ ಬಿಸಿಲಿನ ಕಾರಣದಿಂದ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಶೆಡ್ ವ್ಯವಸ್ಥೆ ಮತ್ತು ಇತರೆಡೆ ನೀರಿನ ವ್ಯವಸ್ಥೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಪಿಎಚ್ಸಿ, ತಾಲೂಕು ಆಸ್ಪತ್ರೆಗಳಲ್ಲಿ ಬಿಸಿಲಿನಿಂದ ಸಮಸ್ಯೆಯಾದರೆ ಚಿಕಿತ್ಸೆಗೆ ನಿಗದಿತ ಬೆಡ್ಗಳನ್ನು ಮೀಸಲಿಡಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಿಶೇಷ ವಾರ್ಡ್ ಸ್ಥಾಪಿಸಲಾಗಿದೆ. 18, 19, 23 ದಿನ ಕಾಲ ಇನ್ನೂ ಜಾಸ್ತಿಯಾಗಿ ಈ ಟೆಂಪರೇಚರ್ ಇರುತ್ತದೆ. ಅದರಿಂದ ಹೀಟ್ ವೇವ್ ಸಮಸ್ಯೆ ಆಗಬಹುದು. ಸಾರ್ವಜನಿಕರಿಗೆ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳದೇ ಇದ್ದಲ್ಲಿ ಅವರಿಗೆ ಹೀಟ್ ಸ್ಟ್ರೋಕ್ ಈ ಥರ ವಿವಿಧ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಕ್ಕೆ ನಮಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಗದಗದ ಜನತಾ ಮಾರ್ಕೆಟ್ನಲ್ಲಿ ಉರಿ ಬಿಸಿಲಿಗೆ ಬೀದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಧಾರವಾಡದಲ್ಲಿ ಬಿಸಿಲಿನ ಝಳಕ್ಕೆ ಕಂಗೆಟ್ಟ ಜನ ಕಲ್ಲಂಗಡಿ ಮೊರೆ ಹೋಗಿದ್ದಾರೆ. ಅರ್ಧ ಎಕರೆ ಜಮೀನಲ್ಲಿ ಹಳದಿ ಕಲ್ಲಂಗಡಿ ಬೆಳೆದ ರೈತ ಮೈಲಾರಪ್ಪ ಸಂತಸಗೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮಧ್ಯಾಹ್ನ 2 ಗಂಟೆಯಷ್ಟರಲ್ಲಿ 39.40 ಡಿಗ್ರಿ ತಾಪಮಾನ ದಾಖಲಾಗಿತ್ತು. ಬಿಸಿಲಿನಿಂದ ಬಳಲಿ ಬೆಂಡಾದವರು ಜ್ಯೂಸ್, ಕಬ್ಬಿನ ಜ್ಯೂಸ್ ಮೊರೆ ಹೋಗ್ತಾ ಇದ್ದಾರೆ. ಬಾಗಲಕೋಟೆಯಲ್ಲೂ ಸೂರ್ಯನ ಪ್ರತಾಪ ಜೋರಾಗಿದೆ. ಬಿಸಿಲಿನ ಸಮಯದಲ್ಲಿ ಜನರು ಹೊರಗಡೆ ಓಡಾಟ ಕಡಿಮೆ ಮಾಡಬೇಕು. ಬಿಸಿ ಗಾಳಿ ಬಂದ್ರೆ ಪ್ರಾಣಕ್ಕೂ ಅಪಾಯ ತಟ್ಟೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.